ಅಲ್ಲ ಪೂರ್ವಿ, ಇವರೇ ನನ್ನನ್ನು ದಡ್ಡ ಅಂದ್ಕೊಂಡಿದ್ದಾರ? ನಾನು ಹುಟ್ಟಿದ್ದು ಬೆಳೆದಿದ್ದು ಒಬ್ಬ ರಾಜಕಾರಣಿ ಮನೇಲಿ ಅನ್ನೋದನ್ನು ಡ್ಯಾಡಿ ಮರ್ತಿದ್ದಾರೆ ಅನ್ಸುತ್ತೆ. ಇನ್ನು ನನಗೆ ನಿಜ ಯಾವುದು ನಾಟಕ ಯಾವುದು ಅಂತ ಗೊತ್ತಾಗೋದಿಲ್ಲ ಅಂದ್ಕೊಂಡಿದ್ದಾರೆ ಇವರು. ಇಲ್ಲ ಮಮ್ಮ, ಮಮ್ಮ ನಿಮಗೆ ನಿಜವಾಗ್ಲೂ ಗೊತ್ತಾಯ್ತಿಲ್ಲ. ನೀವು ತಿಳ್ಕೊಂಡಿರೋದು ತಪ್ಪು. ಲಕ್ಷ್ಮಿ, ನೀನು ಅಕ್ಕ ಸೂರ್ಯ ಮಾಮ ತಪ್ಪು ತಿಳ್ಕೊಂಡವ್ರೆ. ಪದ್ಮಾವತ್ ದಿಟ್ವಾಗ್ಲೂ ಬೇಜಾರಲ್ಲವ್ರೆ. ಉಪವಾಸ ಮಾಡಿ ಸುಸ್ತಾಗವ್ರೆ. ನನಗೆ ಅವ್ರನ್ನ ನೋಡ್ಕೊಂಡೇ ಬರ್ತಾ ಇವನಿ. ಲಕ್ಷ್ಮಿ, ನನ್ನ ಡ್ಯಾಡಿ ಡ್ರಾಮಾದಲ್ಲಿ ಫಸ್ಟು, ನಮ್ಮ ಮಮ್ಮಿ ಸೆಂಟಿಮೆಂಟಲ್ಲಿ ಫಸ್ಟು. ನನ್ನ ಡ್ಯಾಡಿ ಡ್ರಾಮಾ ಮಮ್ಮಿನ ಕಟ್ಟಾಕಿರತ್ತೆ, ಮಮ್ಮಿ ಸೆಂಟಿಮೆಂಟಿನ ಕಣ್ಣೀರು ನಿನ್ನನ್ನು ಕಟ್ಟಾಕಿರತ್ತೆ. ಅವೆರಡನ್ನು ಇಟ್ಕೊಂಡು ನೀನು ಇಲ್ಲಿಗೆ ಬಂದು ನಮ್ಮಿಬ್ರನ್ನ ಕಟ್ಟಾಕಕ್ಕೆ ನೋಡ್ತಾ ಇದೀಯಾ? ನೋ, ಇದು ವರ್ಕೌಟ್ ಆಗಲ್ಲ. ಇಲ್ಲ ಮಮ್ಮ, ಹಂಗನ್ಬೇಡಿ. ನಾವು ನೋಡೋ ದೃಷ್ಟಿ ಚಂದಾಕಿದ್ರೆ ಎಲ್ಲನೂ ಚಂದ ಕಾಣ್ತದೆ ಅಂತ ದೊಡ್ಡೋರು ಹೇಳವ್ರೆ. ಒಳ್ಳೆ ಮನ್ಸಲ್ಲಿ ಯೋಚನೆ ಮಾಡಿ ನೋಡಿ, ಆಗ ಅವ್ರು ಮಾಡ್ತಿರೋದೆಲ್ಲ ಸರಿ ಅನ್ಸ್ತದೆ. ಲಕ್ಷ್ಮಿ, ಒಳ್ಳೆ ಮನಸ್ಸು ಅನ್ನೋದು ನಮಗೆ ಮಾತ್ರ ಇದ್ರೆ ಸಾಕಾಗಲ್ಲ. ನಾವು ಯಾರ ಬಗ್ಗೆ ಒಳ್ಳೆ ರೀತಿಲಿ ಯೋಚನೆ ಮಾಡಬೇಕೋ ಅವ್ರ ಮನಸ್ಸು ಚೆನ್ನಾಗಿರ್ಬೇಕು. ಚೆನ್ನಾಗೈತೆ ಮಮ್ಮ. ನಿಂಗಿದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರು. ಮಾಮ, ಇವತ್ತಿಷ್ಟೆಲ್ಲ ಆಗಿರೋದಕ್ಕೆ ಕಾರಣ ನಾನೇ. ನನ್ನಿಂದ ಇವತ್ತು ನಿಮ್ಮ ಸಂಸಾರ ಹೊಡೆದು ಎರಡಾಗಿರೋದು. ನನ್ನಿಂದನೇ ಇವತ್ತು ನೀವುಗಳು ಒಬ್ರಿಗೊಬ್ರು ದ್ವೇಷ ಸಾಧಿಸಂಗಾಗಿರೋದು. ನನ್ನಿಂದ ಅಂತ ಯಾಕೆ ಪದೇ ಪದೇ ಅನ್ಕೊಳ್ತೀಯ ಲಕ್ಷ್ಮಿ? ಅವ್ರು ಮಾಡಿರೋದು ಪಾಪ, ಮಹಾ ಪಾಪ. ಅದಕ್ಕೆ ಅವರು ಅನುಭವಿಸ್ಲೇಬೇಕು. ಅದಕ್ಕೆ ನಾವು ಅವ್ರನ್ನ ಬಿಟ್ಟು ಬಂದಿರೋದು. ನಮ್ಮ ಮಗು ಬದುಕಿದೆ ಅಂತ ಗೊತ್ತಿದ್ರು ಅದನ್ನ ಸತ್ತಿದೆ ಅಂತ ಸುಳ್ಳು ಸುದ್ದಿ ಹಬ್ಸಿದ್ದು ಅಲ್ಲದೆ ಅದನ್ನ ನಮ್ಮಿಂದ ದೂರ ಮಾಡೋಕೆ ಪ್ರಯತ್ನ ಪಟ್ರಲ್ಲ ನಮ್ಮ ಡ್ಯಾಡಿ. ಒಳ್ಳೆ ಮನ್ಸಿರೋರು ಮಾಡೋ ಕೆಲಸನ ಅದು? ಇಂಥ ಜನರಿಗೆ ಅವ್ರು ಮಾಡಿರೋದನ್ನೇ ಸರಿ ಅಂತ ಒಪ್ಕೊಂಡು ಅವ್ರನ್ನ ಕ್ಷಮಿಸಿ ಮತ್ತೆ ಅವ್ರ ಜೊತೆ ನಾವು ಬಾಳ್ವೆ ಮಾಡಬೇಕು ಅಂತಿದೀಯಾ? ಅದು ಸಾಧ್ಯನೇ ಇಲ್ಲ. ಪ್ರಯತ್ನ ಪಟ್ರೆ ಎಲ್ಲನೂ ಸಾಧ್ಯ ಆಯ್ತದೆ ಅಲ್ವಾ ಮಮ್ಮ? ಪ್ರಯತ್ನ ಪಟ್ರೆ ತಾನೇ. ನಮಗೆ ಪ್ರಯತ್ನ ಪಡೋ ಮನಸ್ಸೇ ಇಲ್ವಲ್ಲ, ಏನೋ ಸಾಧ್ಯ ಹೇಗಾಗತ್ತೆ? ಮಮ್ಮ ಪ್ಲೀಸ್, ನಿಮ್ಮ ಜಗಳದಲ್ಲಿ ಪಾಪ ಪದ್ಮವ. ನಾನಾಗಲೇ ಹೇಳಿದೆ ತಾನೆ, ಡ್ಯಾಡಿ ನಮ್ಮನ್ನ ಮತ್ತೆ ತಮ್ಮ ಕಡೆಗೆ ಎಳ್ಕೋಬೇಕು ಅಂತ ರೆಡಿ ಮಾಡಿರೋ ಅಸ್ತ್ರ ಇದು. ನಾವಿದನ್ನು ನಂಬಲ್ಲ. ಅಲ್ಲ ಮಮ್ಮ, ನೀ ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಬಾ, ಊಟ ಮಾಡ್ಕೊಂಡು ಹೋಗುವಂತ. ನನಗೆ ಊಟ ಬೇಡ ಅಕ್ಕ. ನನಗೆ ನೀವು ನೀನ್ ಕೇಳಿದ್ದಿಲ್ಲಿ ಸಿಗಲ್ಲ. ಹೋಗ್ತಾ ಇರು. ಪುಟ್ಟಿ, ಅಳಬೇಡ. ನೋಡು, ಇದಕ್ಕೆಲ್ಲ ನೀನು ಕಾರಣ ಅಲ್ಲ. ಇದಕ್ಕೆಲ್ಲ ಅವ್ರು ಮಾಡಿರೋ ಪಾಪ ಕಾರಣ. ನೀನಿನ್ ಹೊರಡು, ಮಮ್ಮ ಕಾಯ್ತಿರ್ತಾರೆ. ಅಕ್ಕ, ಪಾಪು ಮಗುನ ಅಜ್ಜಿ ಕರ್ಕೊಂಡು ಆಚೆ ಹೋಗಿದ್ದಾರೆ. ಸರಿ ಅಕ್ಕ, ನಾನು ಬರ್ತೀನಿ. ಹುಷಾರು. ಲಕ್ಷ್ಮವ್ವ, ಇದ್ಯಾಕವ್ವ? ಏನಾಯ್ತು? ಯಾಕವ್ವ ಅಳ್ತಾ ಇದೀಯಾ? ಲಕ್ಷ್ಮಿ, ಯಾಕವ್ವ ಅಳ್ತಾ ಇದೀಯಾ? ಹಲೋ. ನಮಸ್ತೆ ಸೂರ್ಯ ಅವರೇ, ನಾನು ಚಂದ್ರಕಾಂತ್ ಅಂತ. ಹೇಳಿ, ಏನಾಗಬೇಕಿತ್ತು ನನ್ನಿಂದ? ಸೂರ್ಯ ಅವರೇ, ನೀವು ನಿಮ್ಮ ತಂದೆಯಿಂದ ದೂರ ಬಂದಿದ್ದೀರಾ, ಬೇರೆ ಆಗಿದ್ದೀರಾ ಅನ್ನೋ ವಿಷಯ ಗೊತ್ತಾಯಿತು. ಅದಕ್ಕೆ ನೀವು ನಿಮ್ಮ ತಂದೆಗೆ ಪ್ರತಿಸ್ಪರ್ಧಿಯಾಗಿ ರಾಜಕೀಯಕ್ಕೆ ಬರ್ತಾ ಇದ್ದೀರಾ ಅನ್ನೋ ವಿಷಯನೂ ಗೊತ್ತಾಯಿತು. ರೀ, ಈಗ ನನ್ನಿಂದ ಏನಾಗಬೇಕು ಅನ್ನೋದನ್ನ ಹೇಳಿ. ನಿಮ್ಮಿಂದ ನಮಗೇನು ಆಗಬೇಕಾಗಿಲ್ಲ, ಆದರೆ ನಾನು ಕೊಡೋ ಡೀಟೇಲಿಂದ ನಿಮ್ಗೆ ಅನುಕೂಲ ಆಗುತ್ತೆ. ನನಗೆ ಯಾವ ಅನುಕೂಲ ಆಗುತ್ತೆ? ಸೂರ್ಯ ಅವರೇ, ನನ್ನ ಹತ್ರ ಇರೋ ಕಡತಗಳು ನಿಮ್ಮ ತಂದೆ ಎಲ್ಲೆಲ್ಲಿ ಬೇನಾಮಿ ಆಸ್ತಿ ಮಾಡಿದ್ದಾರೆ,
ಎಷ್ಟೆಷ್ಟು ಕೋಟಿ ಬ್ಲ್ಯಾಕ್ ಮನಿ ಇಟ್ಟಿದ್ದಾರೆ ಅನ್ನೋ ಎಲ್ಲ ಡೀಟೇಲ್ಸ್ನು ಹೇಳುತ್ತೆ. ಸೂರ್ಯ ಅವರೇ, ನಿಮಗೆ ನನ್ನ ಈ ಮಾಹಿತಿಯಿಂದ ಏನಾದರೂ ಉಪಯೋಗ ಆಗುತ್ತೆ ಅಂತ ಅನ್ನಿಸ್ತಾ ಇದೆಯಾ? ನೀವಿದನ್ನು ಬಯಲ್ಗೆಳಿತೀರಾ ಅಂತ ನನಗೆ ಖಾತ್ರಿ ಮಾಡಿದ್ರೆ ನಾನು ಈ ಎಲ್ಲ ಕಡತಗಳನ್ನ ನಿಮಗೆ ತಂದು ಕೊಡ್ತೀನಿ. ಖಂಡಿತವಾಗ್ಲೂ ಬಯಲ್ಗೆಳಿತೀನಿ. ನೀವು ಆ ಡಾಕ್ಯುಮೆಂಟ್ಸ್ ತಂದು ಕೊಡಿ. ಥ್ಯಾಂಕ್ ಯು ಸರ್. ಆದಷ್ಟು ಬೇಗ ಇದನ್ನು ನಿಮಗೆ ತಂದು ಕೊಡ್ತೀನಿ. ಈಗಲೇ ತಂದು ಕೊಡ್ತೀನಿ. ಬಾಯ್ ಸರ್. ಓಕೆ, ಆದಷ್ಟು ಬೇಗ ಬನ್ನಿ. ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಏನಂದ್ರು? ಬಯಲ್ಗೆಳಿತೀನಿ ಎಂದಿದ್ದಾರೆ. ಬಾ ಹೋಗೋಣ. ಯಾರು ಸೂರ್ಯ ಫೋನು? ಚಂದ್ರಕಾಂತ್ ಅಂತ. ಚಂದ್ರಕಾಂತ? ಯಾರದು? ಏನಂತೆ ಫೋನ್ ಮಾಡಿದ್ದು?